ಆತ್ಮೀಯರೇ, ವಂದನೆಗಳು. ನಾನೀಗ ನಿಮ್ಮೆದುರಿಗೆ ತರುವಂತಹ ವಿಷಯ ವಸ್ತು 24-25 ಸಾಲಿನ ಕೊನೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೋತ್ತರಗಳು. ಮೊನ್ನೆ 11ನೇ ತಾರೀಕಿಗೆ ಜುಲೈ 11ಕ್ಕೆ ಪರೀಕ್ಷೆ ಮುಗಿದಿದೆ. ಯಾರೆಲ್ಲ ಪರೀಕ್ಷೆ ಬರೆದಿದ್ದರೋ ನೋಡ್ಕೊಳ್ಳಿ. ನೀವು ಬರೋ ಉತ್ತರಗಳು ಸರಿಯಾಗಿವೆಯೇ ಇಲ್ಲವೇ, ಎಷ್ಟು ಅಂಕ ಬರುತ್ತವೆ ನಿರೀಕ್ಷೆಯನ್ನು ಕೂಡ ನೀವು ಮಾಡಿಕೊಳ್ಬೋದು. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 3ನೇ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೋತ್ತರಗಳು. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಇದರಲ್ಲಿ 8 ಪ್ರಶ್ನೆ ಇರ್ತವೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾನು ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಕೆ. ಶೇಷಾದ್ರಿ ಅಯ್ಯರ್. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ. ಆಪ್ಷನ್ ಬಿ ಆಂಧ್ರ ಪ್ರದೇಶ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ. ಆಪ್ಷನ್ ಸಿ ಹೇಗ್. ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ ಸಿ 1976. ಗಂಗಾ ನದಿಯ ಮುಖಜಭೂಮಿಯಲ್ಲಿ ಕಂಡುಬರುವ ಅರಣ್ಯಗಳನ್ನು ಕರೆದಿರುವುದು. ಆಪ್ಷನ್ ಡಿ ಸುಂದರಬನ್ಸ್ ಅರಣ್ಯ. ಜಗತ್ತಿನ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊದಲ ರಾಷ್ಟ್ರ. ಆಪ್ಷನ್ ಸಿ ಸೋವಿಯತ್ ರಷ್ಯಾ. 20ನೇ ಶತಮಾನದ ಅದ್ಭುತ ಲೋಹ. ಆಪ್ಷನ್ ಬಿ ಅಲ್ಯೂಮಿನಿಯಂ. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆ. ಆಪ್ಷನ್ ಬಿ ಚಾಲ್ತಿ ಖಾತೆ. ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು. ಈಗ ಒಂದು ವಾಕ್ಯ ಉತ್ತರಿಸಿ. ಇಲ್ಲಿ ಪ್ರಶ್ನೆಗಳು 8 ಇರ್ತವೆ. ಒಂದೇ ವಾಕ್ಯ ಇರಬೇಕು ಅಥವಾ ಒಂದು ಪದ ಇರಬೇಕು. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು? ಉತ್ತರ: ಅಧಿಕಾರಿಗಳ ಸಮಯಪ್ರಜ್ಞೆಯಿಂದ, ಪೊಲೀಸ್ ರಕ್ಷಣೆಯಿಂದ, ರಕ್ಷಣಾ ಪಡೆ ಮತ್ತು ಕಾನೂನುಗಳಿಂದ ನಾವು ದೊಂಬಿಗಳನ್ನು ನಿಯಂತ್ರಿಸಬಹುದು. ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು? ಆಸ್ಟ್ರಿಯಾದ ರಾಜಕುಮಾರ ಆರ್ಚಿಡೋಕ್ ಫ್ರಾನ್ಸಿಸ್ ಫರ್ಡಿನಾಂಡನ ಖಗ್ಗೊಲೆ ಅಥವಾ ಹತ್ಯೆ. ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? K2 ಅಥವಾ ಗಾಡ್ವಿನ್ ಆಸ್ಟಿನ್. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಉತ್ತರ: ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದು. ಪ್ರಶ್ನೆ ನಂಬರ್ 15. ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಎಂದು ಏಕೆ ಕರೆಯಲಾಗುತ್ತದೆ? ಏಕೆ ಆಚರಿಸಲಾಗುತ್ತದೆ? ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಹಾಗಾಗಿ ಅದನ್ನು ವಿಶ್ವ ಗ್ರಾಹಕ ದಿನಾಚರಣೆ ಕರೆಯುತ್ತೇವೆ. ಆ 4 ತತ್ವಗಳೆಂದರೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ. ಹಸಿರು ಕ್ರಾಂತಿ ಎಂದರೇನು? ಉತ್ತರ: ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿ. ಈಗ ಸೆಟ್ 3 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. 8 ಪ್ರಶ್ನೆ ಇರ್ತವೆ. 16 ಅಂಕ. ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ ವಿವರಿಸಿ. ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯು ಮಾನವರ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಿವರಿಸಿ. ಉತ್ತರ: ವಿಶ್ವದಾದ್ಯಂತ ಭಯ, ಅಸ್ಥಿರತೆಯ ಸೃಷ್ಟಿ, ಯುದ್ಧದ ಸಂಭವನೀಯತೆ, ವಿಶ್ವಶಾಂತಿ ಸ್ಥಾಪನೆಗೆ ಅಡ್ಡಿ, ಆರ್ಥಿಕ ನಷ್ಟ ಮತ್ತು ಆರ್ಥಿಕ ಅಸ್ಥಿರತೆ, ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸಲು, ಇಂದಿನ ಮುಂದಿನ ವಿಶ್ವದ ಉಳಿವಿಗೆ. ಐಸನ್ ಹೋವರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ರಾಷ್ಟ್ರ ಕೇವಲ ಹಣವನ್ನಲ್ಲದೆ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು, ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ಈ ಮೇಲಿನ ಅಂಶಗಳಲ್ಲಿ ಯಾವುದು 4 ಬರೆದರೂ ಕೂಡ ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರ ನೋಡೋಣ. ಅಥವಾ ಪ್ರಶ್ನೆ ನಾನು ನಿಮಗೆ ಹೇಳಿದೀಗ. ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು, ಕೋವಿಡ್-19 ತೊಡೆದು ಹಾಕುವ ಪ್ರಯತ್ನ, ಏಡ್ಸ್, ಕ್ಯಾನ್ಸರ್ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ, ಸಿಡುಬು ರೋಗದ ನಿವಾರಣೆ, ಜನಸಂಖ್ಯಾ ಸ್ಫೋಟ, ಪರಿಸರ ರಕ್ಷಣೆ, ಹಸಿವು, ಅಪೌಷ್ಟಿಕತೆ. ಈ ಮೇಲಿನಗಳಲ್ಲಿ ಯಾವುದಾದ್ರೂ 4 ಬರೆದ್ರೆ ಸಾಕು, ಅಥವಾ 8 ಬರಿಬಹುದು. ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುವ ಸಮಸ್ಯೆಗಳು ಯಾವುವು? ಅಥವಾ ಪರಿಸರ ಮಾಲಿನ್ಯಕ್ಕೆ ಕಾರಣಗಳಾವುವು?
ಯಾವುದೇ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ. ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ, ಕೆಲಸಕ್ಕೆ ಭದ್ರತೆ ಇಲ್ಲ, ನಿಗದಿತ ವೇತನ ಸೌಲಭ್ಯಗಳಿಲ್ಲ, ವಿರಾಮ ವೇತನವಿಲ್ಲ, ನಿವೃತ್ತಿ ವೇತನವಿಲ್ಲ, ಭತ್ಯೆ ಸೌಲಭ್ಯಗಳು ಇರುವುದಿಲ್ಲ, ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ, ಉದ್ಯೋಗಪತಿಗಳಿಂದ ಹಲವು ಬಗೆಯ ಶೋಷಣೆ ಆಗುತ್ತಿರುತ್ತದೆ. ಈ 6 ಅಂಶಗಳು ಯಾವುದಾದ್ರೂ 6 ಅಂಶಗಳನ್ನು ಬರೀಬೋದು. ಅಂಕಗಳು ಮಾತ್ರ 2 ಇರ್ತದೆ. ಇದಕ್ಕೆ ಇನ್ನೊಂದು ಪರಿಸರ ಮಾಲಿನ್ಯಕಾರಣಗಳಾದವು ಜನಸಂಖ್ಯೆ ಹೆಚ್ಚಳ, ನಗರಗಳ ಬೆಳವಣಿಗೆ, ಕೈಗಾರಿಕೆಗಳ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ, ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ, ಸುಖಭೋಗದ ಜೀವನ. ಯಾವುದು 4. ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡಿದ್ದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಹೇಗೆ ಕಾರಣವಾಯಿತು? ಉತ್ತರ: ವ್ಯಾಪಾರ ಭಾಗಗಳು ಟರ್ಕರ್ ನಿಯಂತ್ರಣಕ್ಕೆ. ಟರ್ಕರಿನ ತೀವ್ರ ತೆರಿಗೆ ವ್ಯಾಪಾರವು ಲಾಭದಾಯಕವಾಗಿಲ್ಲ. ಯುರೋಪಿಯನ್ನರಿಂದ ಹೊಸ ಸಮುದ್ರ ಮಾರ್ಗಗಳ ಅನ್ವೇಷಣೆ, ಸಾಹಸ ನಾವಿಕರಿಗೆ ಪ್ರೋತ್ಸಾಹ, ಹೊಸ ವೈಜ್ಞಾನಿಕ ಆವಿಷ್ಕಾರಗಳು. ನಾನಿಲ್ಲಿ ಬರೀ ಮುಖ್ಯಾಂಶಗಳನ್ನು ಮಾತ್ರ ಹೇಳಿದ್ದೇನೆ. ಪೂರ್ಣ ವಾಕ್ಯಕ್ಕೆ ಬರೆದು ಕೂಡ ಅಂಕಗಳನ್ನು ಕೊಡ್ತಾರೆ, ಅಥವಾ ಮುಖ್ಯ ಪಾಯಿಂಟನ್ನು ಬರೆದು ಕೂಡ ಇಲ್ಲಿ ಅಂಕ ಸಿಗ್ತದೆ. ಇಲ್ಲಿ ಯಾವುದಾದ್ರೂ ನಾನು ನಿಮಗಿಲ್ಲಿ ಸುಮಾರು 5-6 ಅಂಶಗಳನ್ನು ಹೇಳಿದ್ದೇನೆ. 4 ಅಂಶಗಳನ್ನು ಬರೆದ್ರೆ ಸಾಕಾಗ್ತದೆ. ಜುನಗಢ ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಂಡಿತು? ಜುನಗಢ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು. ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದನು. ಅಲ್ಲಿನ ದಿವಾನರ ಮಾನವೀಯತೆ, ಸೈನ್ಯ ರವಾನೆ, ಶಾಂತಿ ಸ್ಥಾಪನೆ. 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ. ಇಲ್ಲಿ ಈ ಅಂಶಗಳಲ್ಲಿ ಯಾವುದು 4 ಅಂಶಗಳನ್ನು ಬರೆದ್ರೆ ಸಾಕಾಗ್ತದೆ. ಈಗ ಪ್ರಶ್ನೆ 21. ಖಾರಿಫ್ ಬೇಸಾಯವು ರಬಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ? ಅಂದರೆ ಡಿಫರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಟ್ ಅಂತ ಕೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ರೀತಿಯಾಗಿ ಮೊದಲೇ ಖಾರಿಫ್ ಬೇಸಾಯ ನೋಡೋಣ. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ. ಜೂನ್ ಜುಲೈನಲ್ಲಿ ಬಿತ್ತನೆ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಟಾವು ಮಾಡ್ತಾರೆ. ದೇಶದ ಹೆಚ್ಚು ಭಾಗದ ರೂಢಿಯಲ್ಲಿದೆ. ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಎಣ್ಣೆಕಾಳುಗಳು. ಈಗ ರಬಿ ಬೇಸಾಯ ನೋಡೋಣ. ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ, ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು. ವಾಯುವ್ಯ ಮತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ರೂಢಿ. ಗೋಧಿ, ದ್ವಿದಳ ಧಾನ್ಯಗಳು. ಇಲ್ಲಿ ನಾನು ನಿಮಗೆ 5 ಅಂಶಗಳನ್ನು ವ್ಯತ್ಯಾಸ ತಿಳಿಸಿದ್ದೇನೆ. 3 ಮಾರ್ಕ್ಸ್ ಬಂದಾಗ ಬರೀಬೇಕಾಗ್ತದೆ. ಈ 2 ಮಾರ್ಕ್ಸ್ ಪ್ರಶ್ನೆ ಆಗಿದ್ದರಿಂದ ಯಾವುದಾದ್ರೂ 2 ಬರೆದು ಕೂಡ ಆಗ್ತದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಉತ್ತರ: ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳ ಹಬಿರು ರೀತಿ, ಸಾಗರ ಪ್ರವಾಹಗಳು, ಮಾನ್ಸೂನ್ ಮಾರುತಗಳು. ಪ್ರಶ್ನೆ ನಂಬರ್ 23. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ವ್ಯತ್ಯಾಸಗಳು. ಈಗ ನಾವು ಪ್ರತ್ಯಕ್ಷ ತೆರಿಗೆ ನೋಡೋಣ. ಸರ್ಕಾರವು ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರ ಮೇಲೆ ತೆರಿಗೆ ಪಾವತಿ ವರ್ಗಾಯಿಸ ಸಾಧ್ಯವಿಲ್ಲ. ವ್ಯಕ್ತಿಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ತೆರಿಗೆ. ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ತೆರಿಗೆ. ಈಗ ಪರೋಕ್ಷ ತೆರಿಗೆ ನೋಡೋಣ. ತೆರಿಗೆಯ ಹೊರೆ ನೇರ ವರ್ಗಾವಣೆ. ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ. ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ಸುಂಕ, ಸರಕು ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ವಿಲೀನ ತೆರಿಗೆ. ಇಲ್ಲಿ ನಾನು 3 ಕೊಟ್ಟಿದ್ದೇನೆ. ನಿಮಗೆ ಸುಲಭವಾಗಿ 2 ಬರೆದಿದ್ದರೆ ಸಾಕನ್ನಿಸುತ್ತದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮುಖ್ಯ ಉದ್ದೇಶಗಳನ್ನು ವಿವರಿಸಿ. ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟದ ರಕ್ಷಣೆ, ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಯುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾ, ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಸೂಕ್ತ ಪರಿಹಾರ, ಗ್ರಾಹಕ ಶಿಕ್ಷಣ ಅರಿವು, ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಸೇವೆ ದೊರೆಯುವಂತೆ ಮಾಡುವುದು. ಯಾವುದಾದ್ರು 4 ಬರೆದ್ರೆ ಸಾಕಾಗ್ತದೆ. ಏಕಾಗ್ರತೆ ಅನ್ನೋದು ಒಂದು ತಪಸ್ಸು. ಅದನ್ನು ಸತತವಾಗಿ ಸಾಧಿಸಿದ ಮಾತ್ರ ನಿಮ್ಮ ಹಿಡಿತದಲ್ಲಿರ್ತದೆ. ಈಗ ಪ್ರಶ್ನೆ ನಂಬರ್ 25, ಸೆಟ್ ನಂಬರ್ 4. 6 ವಾಕ್ಯಗಳಿಗೆ ಉತ್ತರಿಸಿ ಕೇಳಿದ್ದಾರೆ. 9 ಪ್ರಶ್ನೆ ಇರ್ತವೆ. ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜರನ್ನು ನಿಯಂತ್ರಿಸಲು ಬ್ರಿಟಿಷ್ ಹೇಗೆ ಸಹಾಯಕವಾಯಿತು? ಇದಕ್ಕೆ ಇನ್ನೊಂದು ಪರ್ಯಾಯ ಪ್ರಶ್ನೆ ಕೊಟ್ಟಿದ್ದಾರೆ. ದಯಾನಂದ ಸರಸ್ವತಿಯವರು ಭಾರತೀಯ ಸಮಾಜವನ್ನು ಸುಧಾರಿಸಲು ಹೇಗೆ ಪ್ರಯತ್ನಿಸಿದರು? ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ. ಭಾರತೀಯ ರಾಜರು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ, ನಿರ್ವಹಣೆ ಸಂಬಂಧಪಟ್ಟ ವೆಚ್ಚ ರಾಜ್ಯವೇ ಭರಿಸುವುದು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರ ನೇಮಕ.
ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರ ನೇಮಕಕ್ಕೆ ನಿರ್ಬಂಧ. ಯುದ್ಧ, ಶಾಂತಿ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ನಿಂದ ಸಮ್ಮತಿ ಕಡ್ಡಾಯ. ಕಂಪನಿಯಿಂದ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆ ಭರವಸೆ. ಹೈದರಾಬಾದ್, ಮೈಸೂರು, ಔರ್, ತಂಜಾವೂರು, ಮರಾಠ, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೆ ಒಳಪಟ್ಟವು. ಈಗ ಪರ್ಯಾಯ ಪ್ರಶ್ನೆಗೆ ಉತ್ತರ. ಆರ್ಯ ಸಮಾಜ ಸ್ಥಾಪನೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ. ವೇದಗಳು ಹಿಂತಿರುಗಿ. ವಿಗ್ರಹಾರಾಧನೆ. ಜಾತಿ ಪದ್ಧತಿಯ ಖಂಡನೆ. ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ. ಸ್ವದೇಶಿ ವಸ್ತು ಬಳಕೆಗೆ ಕರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹಿಸುವುದು. ಸತ್ಯದ ಪ್ರಕಾಶ. ಶುದ್ಧಿ ಚಳವಳಿ. ಶಾಲಾ ಕಾಲೇಜುಗಳ ಸ್ಥಾಪನೆ. ಸ್ವರಾಜ್ಯ, ಸ್ವಧರ್ಮ ಬೋಧನೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ. ಸ್ವಾಭಿಮಾನ, ಸ್ವಾವಲಂಬನೆ. ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಭಾರತೀಯರಿಗಾಗಿ ಭಾರತ ಎಂದು ಘೋಷಿಸಿದರು. ಅರ್ಥಹೀನ ಪದ್ಧತಿಗಳ ತಿರಸ್ಕಾರ. ಉದ್ಯಮಿಗಳ ಗುಣಲಕ್ಷಣಗಳಾವುವು ಅಥವಾ ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳು ಆವವು ಅಥವಾ ಯಾವುವು? ಈಗ ನಾವು ಉದ್ಯಮಿಯ ಗುಣಲಕ್ಷಣಗಳನ್ನು ನೋಡೋಣ. ಉತ್ತರ ಏನಿದೆ ಎಂಬುದನ್ನು. ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ಗುಂಪು ಕಟ್ಟುವುದು, ಸಮಸ್ಯೆಯ ಪರಿಹಾರ, ನಷ್ಟಭರ್ತಿಗೆ ಸಿದ್ಧ, ವಚನಬದ್ಧತೆ, ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು, ನಾಯಕತ್ವ, ಪ್ರಚೋದನೆಯ ಸಾಧನೆ, ಗುರಿ ಮುಟ್ಟುವಿಕೆ, ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು. ಇಲ್ಲಿ ಯಾವುದೋ 6 ಅಂಶಗಳನ್ನು ಬರೆದರೆ ಸಾಕಾಗ್ತದೆ. ಅಂಚೆ ಕಚೇರಿ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸ ಪತ್ರಗಳು, ಮಾಹ್ಯಾನ ಕಿರು ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣ ವರ್ಗಾವಣೆ. ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವುವು ಅಥವಾ ಅರಣ್ಯಗಳ ಉಪಯೋಗಗಳಾವುವು? ಇಳಿಜಾರಿಗೆ ಅಡ್ಡಲಾಗಿ ಉಳಿ ಮಾಡುವುದು, ಅಡ್ಡಬದುಗಳ ನಿರ್ಮಾಣ, ಅರಣ್ಯನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಮೆಟ್ಟಿಲು ಪಂಕ್ತಿ ಬೇಸಾಯ, ಕೊರಕಲು ನಿಯಂತ್ರಣ. ಯಾವುದಾದ್ರೂ 6 ಅಂಶಗಳು ನೆನಪಿಟ್ಕೊಂಡು ಬರೆದ್ರೆ ಸಾಕಾಗ್ತದೆ. ಈಗ ಅರಣ್ಯಗಳ ಉಪಯೋಗಗಳು ನೋಡೋಣ. ಶುದ್ಧ ವಾಯು, ಆಹಾರ ಮತ್ತು ಮೇವು ಪೂರೈಸುತ್ತದೆ, ಉತ್ತಮ ಮಳೆ ತರಲು ಸಹಾಯಕವಾಗಿದೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ, ಔಷಧೀಯ ಸಸ್ಯಗಳ ಆಧಾರವಾಗಿವೆ, ಪ್ರವಾಸಿಗರನ್ನು ಆಕರ್ಷಿಸುತ್ತವೆ, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಗ್ರಾಮೀಣಾಭಿವೃದ್ಧಿಯ ಮಹತ್ವ ವಿವರಿಸಿ ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವ ವಿವರಿಸಿ. ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ. ಗ್ರಾಮೀಣ ಜನರಿಗೆ ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳು ನೀಡುವುದು, ಜನರ ಜ್ಞಾನ, ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು, ಕೃಷಿಯ ಜೊತೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಕೋಳಿ ಸಾಕಾಣೆಗಳ ಅಭಿವೃದ್ಧಿ, ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡುವುದು, ನಗರಗಳಿಗೆ ವಲಸೆ ತಡೆಗಟ್ಟುವುದು, ವಿದ್ಯುತ್ತು, ನೀರಾವರಿ, ಸಾರಿಗೆ ಸಂಪರ್ಕ, ಮಾರುಕಟ್ಟೆಗಳ ನಿರ್ಮಾಣ, ಗ್ರಾಮೀಣ ಉತ್ಪಾದಕತೆ ಹೆಚ್ಚಳ, ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಉದ್ಯೋಗ ಆದಾಯಗಳ ಹೆಚ್ಚಳ. ಇಲ್ಲಿ ಮುಖ್ಯವಾಗಿ ಮುಖ್ಯಾಂಶಗಳಲ್ಲಿ ನಾವು ತೋರಿಸಬೇಕಾಗ್ತದೆ. ಪೂರ್ಣಾಂಕ ಪಡಿಬೇಕಾದರೆ ಸಣ್ಣ ಹಾಗೂ ಗುಡಿ ಕೈಗಾರಿಕಾ ಅಭಿವೃದ್ಧಿ, ಬಡ ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗ, ನಗರ ಪ್ರದೇಶಗಳ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ದೊರೆಯುವಂತೆ ಮಾಡುವುದು ಪೂರ ಅಂತ ಕರಿತೇವೆ. ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ. ನಾನು ತುಂಬ ಅಂಶಗಳು ತೋರಿಸಿದ್ದೇನೆ. ಯಾವ 6 ನೆನಪಿಟ್ಕೊಂಡು ಬರ್ತಿದ್ರೆ ಸಾಕಾಗ್ತದೆ. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಸಾಧಿಸಲು ವಿತ್ತೀಯ ನೀತಿ ಅಂದರೆ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಹೇಳ್ತಾ ಇದ್ದೇನೆ. ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ, ದೇಶದ ಅಭಿವೃದ್ಧಿಯ ದೃಷ್ಟಿ, ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ, ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ, ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ, ಆದಾಯದ ಸಮಾನ ಹಂಚಿಕೆ, ಶಾಂತಿ ನೆಮ್ಮದಿಯ ಬದುಕು, ಪ್ರಜಾ ಕಲ್ಯಾಣ, ಸಾರ್ವಜನಿಕ ವೆಚ್ಚಗಳ ಹೆಚ್ಚಳ, ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಳ, ಎಲ್ಲ ಕ್ಷೇತ್ರಗಳ ಸಮತೋಲನ ಅಭಿವೃದ್ಧಿ, ನಿರುದ್ಯೋಗ, ಬಡತನ ನಿವಾರಣೆ, ಆರ್ಥಿಕ ಏರಿಳಿತ, ಬೆಲೆಗಳ ಏರಿಳಿತಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ನಿಯಂತ್ರಣ. ಚಿಕ್ಕದೇವರಾಜ ಒಡೆಯರ್ ರವರ ಸಾಧನೆಗಳನ್ನು ವಿವರಿಸಿ. ಉತ್ತರ: ಸಮರ್ಥ ಯೋಧರು ಮತ್ತು ಆಡಳಿತಗಾರರಾಗಿದ್ದರು. ಶಿವಾಜಿಯ ಸೇನೆಯನ್ನು ಮಧುರೈ, ಇಕ್ಕೇರಿ, ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು. ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ಖರೀದಿಸಿದರು.
ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳು ಇವರಿಗಿದ್ದವು. ಅಟಾರ ಕಚೇರಿಗಳನ್ನು ಸ್ಥಾಪಿಸಿ ಸಚಿವ ಸಂಪುಟ ನೇಮಕ ಮಾಡಿದರು. ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಚಿಕ್ಕ ದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆಗಳ ನಿರ್ಮಾಣ ಮಾಡಿದರು. ತಿರುಮಲಾರ್ಯ, ಸಂಚು ಹೊನ್ನಮ್ಮರಿಗೆ ಆಶ್ರಯ ನೀಡಿದ್ದರು. ಜವಾಹರಲಾಲ್ ನೆಹರೂರವರನ್ನು ಡೋಬಾ ಶಿಲ್ಪಿಯನ್ನು ಗುರುತಿಸಲ್ಪಟ್ಟಿದ್ದಾರೆ ಸಮರ್ಥಿಸಿ. ಸರ್ದಾರ್ ಪಟೇಲ್ ನೇತೃತ್ವದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯಗಳ ರಚನೆ, ಪ್ರಜಾಪ್ರಭುತ್ವೀಯ ತಳಹದಿ, ಮಿಶ್ರ ಆರ್ಥಿಕ ನೀತಿ ಎಲ್ಲೂ ಸ್ಪ್ಲಿಟ್ ಮಾಡದೆ ಈ ವಿಡಿಯೋಗಳನ್ನು ನೋಡಿಕೊಳ್ಳಿ. ಬೃಹತ್ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಕೈಗಾರಿಕೀಕರಣ ಶಿಲ್ಪಿ, ಪಂಚವಾರ್ಷಿಕ ಯೋಜನೆಗಳು, ಅಲಿಪ್ತ ನೀತಿ, ಪಂಚಶೀಲ ತತ್ವ, ಶಾಂತಿ ಸಹಬಾಳ್ವೆಯ ಸೂತ್ರ. ಈಗ 31ನೇ ಪ್ರಶ್ನೆಗೆ ಬಂದಿದ್ದೇವೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚುತ್ತದೆ ಏಕೆ? ಉತ್ತರ: ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆಯಾಯಿತು. ಮಾನವನ ಸರ್ವಾಂಗೀಣ ಅಭಿವೃದ್ಧಿ, ಮಾನವನ ಸಮಾಜ ಅಳಿವು ಮತ್ತು ಉಳಿವು, ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ. ರಾಜ್ಯ ವ್ಯವಸ್ಥೆಯ ಹೃದಯ. ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯದ ಕಲ್ಪನೆಯೇ ಇಲ್ಲ. ಆಧುನಿಕ ರಾಜ್ಯ ಆಡಳಿತಾತ್ಮಕ ರಾಜ್ಯ. ಸರ್ಕಾರದ ಆಧಾರ ಸ್ತಂಭ. ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ಕಡಿಮೆಯಾಗುತ್ತದೆ ಏಕೆ? ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯ ಸೌಲಭ್ಯಗಳು ಸಂವಿಧಾನಾತ್ಮಕವಾಗಿ ದೊರೆಯುತ್ತಿವೆ. ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದೆ. ಸಂವಿಧಾನದ 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯು ನಿಷೇಧ ಮಾಡಲಾಗಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. 76ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡು ಮಾಡಲಾಗಿದೆ. ಈ ಕಾಯ್ದೆಯಂತೆ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿದೆ. ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆ ಹಕ್ಕು, ಶೈಕ್ಷಣಿಕ, ರಾಜಕೀಯ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ. 1989ರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರದ ವಿಶೇಷ ಜವಾಬ್ದಾರಿ ನೀಡಲಾಗಿದೆ. ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶ ನೀಡಲು ಪ್ರಯತ್ನ ಮಾಡಲಾಗಿದೆ. ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ ಏಕೆ? ಎಷ್ಟು ಆಶ್ಚರ್ಯ ಪ್ರಶ್ನೆ ನೋಡಿ. ಅಂದರೆ ಇಂಡಸ್ಟ್ರೀಸ್ಗಳು ಕೆಲವು ಏರಿಯಾಗಳಲ್ಲಿ ಮಾತ್ರ ಕಂಡು ಬರ್ತವೆ, ಇನ್ನು ಬೇರೆ ಏರಿಯಾಗಳು ಯಾಕೆ ಕಂಡು ಬರಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಾವು ಅರಿಬೇಕಾಗ್ತದೆ. ಕಚ್ಚಾ ವಸ್ತುಗಳ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ನೀರಿನ ಲಭ್ಯತೆ, ಸರ್ಕಾರದ ನೀತಿ ನಿಯಮ, ಸೂಕ್ತವಾದ ವಾಯುಗುಣ ಎಲ್ಲಿರುತ್ತೋ ಅಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತವಾಗಿರುತ್ತವೆ ಎಂದು ಹೇಳಬಹುದಾಗಿದೆ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆಗುವ ಪರಿಣಾಮ ವಿವರಿಸಿ. ಇದು 4 ಅಂಕದ ಪ್ರಶ್ನೆ. ಅಥವಾ ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಯ ಪಾತ್ರವನ್ನು ವಿವರಿಸಿ. ಈ ಮೊದಲನೇ ಪ್ರಶ್ನೆ ನೋಡೋಣ. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆ ಕ್ರಮಗಳನ್ನು ಬೆಳೆಸಿಕೊಂಡರು. ರಾಷ್ಟ್ರೀಯವಾದ ದೃಷ್ಟಿಕೋನ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆ, ಆಲೋಚನಾ ಕ್ರಮದಲ್ಲಿ ಏಕತೆ, ವೃತ್ತಪತ್ರಿಕೆಗಳ ಉಗಮ ಬೆಳವಣಿಗೆ, ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು. ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕೋ ಚಿಂತನೆಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತರತೊಡಗಿದವು. ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ, ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು, ಹೊಸ ತಲೆಮಾರುಗಳ ಸೃಷ್ಟಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದ 20 ವರ್ಷಗಳು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಎಂ.ಜಿ. ರಾನಡೆ, ಮಹಾದೇವ ಗೋವಿಂದ ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಗಳ ನಾಯಕರುಗಳು. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರದ ನಂಬಿಕೆ, ಪ್ರಾರ್ಥನೆ, ಮನವಿಗಳ ಮೂಲಕ ಬೇಡಿಕೆ, ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ, ಸಮಸ್ಯೆಗಳ ಬಗ್ಗೆ ಸಭೆ, ಚರ್ಚೆ, ಸರ್ಕಾರಕ್ಕೆ ಮನವಿ, ಬೇಡಿಕೆಗಳು, ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಬಡತನದ ಬಗ್ಗೆ ಅಧ್ಯಯನ, ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳ ಕೂಲಂಕುಷ ಅವಲೋಕನ, ಅಂಕಿಅಂಶಗಳ ಸಂಪತ್ತಿನ ಸೋರಿಕೆಯ ವಿವರಣೆ,
ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಪ್ರತಿಕೂಲ ಸಂದಾಯ ಬಾಕಿ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚ ಭಾರತದಿಂದ ಭರಿಸುವಿಕೆ ಉದಾರ ರಾಷ್ಟ್ರವಾದದ ಕಾಲ ಇವೆಲ್ಲಗಳನ್ನು ನೀಟಾಗಿ ಕುಟುಂಬದ ಬರೆದ್ರೆ 4 ಅಂಕ ಕೊಡ್ತಾರೆ. 1857ರ ದಂಗೆ ವಿಫಲವಾದ ಕಾರಣಗಳೇನು? ಉತ್ತರ: ಈ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ದೇಶದ ಬಿಡುಗಡೆಗಿಂತ ಸ್ವಾಯತ್ತಶಕ್ತಿ ಹಕ್ಕುಗಳಿಗೆ ಹೋರಾಟ ಮಾಡಿದವು. ಈ ದಂಗೆ ಯೋಜಿತ ದಂಗೆಯಾಗಿರಲಿಲ್ಲ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು ಭಾರತ ಸೈನಿಕರಲ್ಲಿ ಕಂಡುಬರಲಿಲ್ಲ. ಸೂಕ್ತ ಮಾರ್ಗದರ್ಶನ ಮತ್ತು ಶಿಸ್ತಿನ ಕೊರತೆ ಇತ್ತು. ವ್ಯವಸ್ಥಿತ ಸಂಘಟನೆ ಕೊರತೆ, ಯುದ್ಧ ತಂತ್ರ, ಸೈನಿಕ ಪ್ರಣೀತಿ ಮತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ, ನಿಶ್ಚಿತ ಗುರಿ ಹೊಂದಿರಲಿಲ್ಲ. ಹಲವಾರು ರೀತಿಯ ದೇಶ ಸಂಸ್ಥಾನಗಳು ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ, ಸಿಪಾಯಿಗಳು ಮಾಡಿದ ಲೂಟಿ, ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡರು. ತುಂಬ ಸುಂದರವಾಗಿದೆ. 8 ಅಂಶ 4 ಅಂಕಗಳನ್ನು ಮೌಲ್ಯಮಾಪಕರು ಯೋಚನೆ ಮಾಡದೆ ಕೊಡ್ತಾರೆ. 36ನೇ ಪ್ರಶ್ನೆ: ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಮಹಿಳಾ ಸ್ಥಾನಮಾನ ಸುಧಾರಿಸುತ್ತಿದೆ ಏಕೆ? ಏಕೆಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿದೆ. ಮಹಿಳಾ ಆಯೋಗ ಸ್ಥಾಪಿಸಲಾಗಿದೆ. ಮಹಿಳಾ ಅಭಿವೃದ್ಧಿ ನಿಗಮ, ಸಖಿ ಒನ್ ಸ್ಟಾಪ್ ಸೆಂಟರ್, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005ರ ಕಾಯ್ದೆ, ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಸ್ಥಾನ ಮೀಸಲು, ಮಹಿಳಾ ಸಹಾಯವಾಣಿ 1091, ನಾರಿ ಶಕ್ತಿ ವಂದನಾ ಅಧಿನಿಯಮ, ಲೋಕಸಭೆ ಮತ್ತು ವಿಧಾನ ಪರಿಷತ್ತುಗಳು 33% ಮೀಸಲಾತಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇತರೆ ಹುದ್ದೆಗಳು ಅಲಂಕರಿಸಿ ಕರ್ತವ್ಯ ನಿರ್ವಹಣೆ, ಭೂಕಂಪನದಿಂದ ಉಂಟಾಗುವ ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನು ವಿವರಿಸಿ. ಭೂಕಂಪನ ವಲಯದಲ್ಲಿ ಭೂ ಅಂತಸ್ತಿನ ಕಟ್ಟಡಗಳ ನಿಷೇಧ. ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಾಣ ಕಟ್ಟಲೇಬೇಕು ಅಂದರೆ ಹಗುರ ವಸ್ತು ನಿರ್ಮಾಣ ಮಾಡಬೇಕಾಗ್ತದೆ. ಉದಾಹರಣೆಗೆ ಜಪಾನಲ್ಲಿ ನಾವು ನೋಡ್ತೇವೆ, ಇಲ್ಲೆಲ್ಲ ಹಗುರವಾದ ಕಟ್ಟಡಗಳು ನಿರ್ಮಾಣ ಮಾಡಿರ್ತಾರೆ. ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಾಣ. ಭೂಕಂಪನ ಸಂಭವಿಸಿದಾಗ ಹೇಗೆ ವರ್ತಿಸಬೇಕೆಂದು ಜನರಿಗೆ ತಿಳುವಳಿಕೆ ನೀಡುವುದು. ಶೀಘ್ರ ವೈದ್ಯಕೀಯ ಸೇವೆಗೆ ಸಿಗುವಂತೆ ವ್ಯವಸ್ಥೆ ಮಾಡುವುದು. ಸಿದ್ಧಪಡಿಸಿದ ಆಹಾರ ಹಂಚಿಕೆ ವ್ಯವಸ್ಥೆ ಮಾಡುವುದು. ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವುದು. ಔಷಧಿ ಹಂಚಿಕೆ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಲಭ್ಯಗಳ ಪೂರೈಕೆ, ರಾಷ್ಟ್ರೀಯ ವಿಪತ್ತು ಮತ್ತು ನಿರ್ವಹಣೆ ಪಡೆಯಲು ನೆರವು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದು. ಈಗ ನಕ್ಷೆ ಕೊಟ್ಟಿದ್ದಾರೆ, ನಾನು ಸ್ಥಳ ಹೇಳ್ತೇನೆ. 5 ಅಂಕ ಇರ್ತದೆ. 23.5 ಡಿಗ್ರಿ 23.3 ಡಿಗ್ರಿ ಉತ್ತರ ಅಕ್ಷಾಂಶ, ಹಿರಾಕಡ್ ಯೋಜನೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಾಂಬೆ ಹೈ, ನರ್ಮದಾ ನದಿ, ಪಶ್ಚಿಮ ಘಟ್ಟಗಳು, ಶ್ರೀನಗರ. ಅವು ನಿಖರವಾಗಿ ಗುರುತಿಸಬೇಕಾಗ್ತದೆ. ಹಂಗೆ ಗುರುತಿಸಿದ್ರೆ ಮಾತ್ರ ಪೂರ್ಣ ಪ್ರಮಾಣದ ಅಂಕ ಸಿಗ್ತದೆ. ನಾನಿಲ್ಲಿ ಒಂದು ಗುರುತಿಸಿದ ಮ್ಯಾಪನ್ನು ತೋರಿಸಿದ್ದೇನೆ, ಸರಿಯಾಗಿ ನೋಡ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿಕೊಳ್ಳಿ, ಮಂದಾಟ ಮಾಡಿಕೊಳ್ಳಿ. ಈಗಾಗಲೇ ಪರೀಕ್ಷೆ ಬರೆದಂಥವ್ರು ನೋಡಿಕೊಳ್ಳಿ. ಬಹುತೇಕ ಎಲ್ಲರೂ ಹೆಚ್ಚಿನ ಪ್ರಶ್ನೋತ್ತರ ಬರೆದು ಪಾಸಾಗಿರ್ತೀರಿ ಅಂತ ನನ್ನ ವಿಶ್ವಾಸ ಇದೆ. ನಿಮಗೆ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.